ನಮಸ್ಕಾರ, ಇದು ಪಬ್ಲಿಕ್ ಎಕ್ಸ್‌ಪ್ರೆಸ್. ನಾನು ಲೋಕೇಶ್ ಹಾಲಹಳ್ಳಿ. ಕರ್ನಾಟಕ ಜೀತದಾಳು ಮತ್ತು ಕೃಷಿ ಕಾರ್ಮಿಕ ಒಕ್ಕೂಟ ಹಾಗೂ ಜೀವಿಕ ಸಂಘಟನೆ ನೇತೃತ್ವದಲ್ಲಿ ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಎಚ್ಡಿ ಕೋಟೆಯಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ಈ ಪ್ರತಿಭಟನೆ ಕುರಿತು ಜೀವಿಕ ರಾಜ್ಯ ಸಂಚಾಲಕ ಉಮೇಶ್ ಬಿ ನೂರಲ್ಕುಪ್ಪೆ ಮಾತನಾಡಿ, ಮೈಸೂರು ಜಿಲ್ಲೆಯಲ್ಲಿ ಇದುವರೆಗೆ ಸುಮಾರು 1155ಕ್ಕೂ ಹೆಚ್ಚು ಜನರು ಜೀತ ಮುಕ್ತರಾಗಿದ್ದು, ಇವರಿಗೆ ಸರ್ಕಾರದಿಂದ ಪರಿಹಾರ ಮತ್ತು ಪುನರ್ವಸತಿ ಸೌಲಭ್ಯಗಳು ಸರಿಯಾಗಿ ಮತ್ತು ಸಕಾಲದಲ್ಲಿ ಸಿಗದೆ ಜೀತ ಮುಕ್ತರ ಜೀವನ ನಿರ್ವಹಣೆ ಅತ್ಯಂತ ಕಷ್ಟಕರವಾಗಿದೆ. ಅಲ್ಲದೆ ಅಲ್ಲಲ್ಲಿ ಮತ್ತೆ ಜೀತಕ್ಕೆ ಹೋಗುವ ಪ್ರಸಂಗಗಳು ಕಂಡುಬಂದಿವೆ. ಈ ಹಿನ್ನೆಲೆಯಲ್ಲಿ ಜೀತ ಮುಕ್ತರಿಗೆ ಕಾನೂನುಬದ್ಧವಾಗಿ ಸಿಗಬೇಕಾದ ಪರಿಹಾರ ಮತ್ತು ಪುನರ್ವಸತಿ ಸೌಲಭ್ಯಗಳನ್ನು ಒದಗಿಸುವ ಸಲುವಾಗಿ ಈ ಸಾಲಿನ ಸರ್ಕಾರದ ಬಜೆಟ್ನಲ್ಲಿ ಜೀತ ಮುಕ್ತರಿಗೆ ಪ್ರತ್ಯೇಕವಾಗಿ 500 ಕೋಟಿ ಅನುದಾನವನ್ನು ಮೀಸಲಿಡಬೇಕು ಮತ್ತು ಜೀತ ಕಾನೂನಿಗೆ ಹಾಗೂ ಜೀತ ಮುಕ್ತರಿಗೆ ಮಾರಕವಾಗಿರುವ ಕೇಂದ್ರ ಸರ್ಕಾರದ SOPಯನ್ನು ಈ ಕೂಡಲೇ ರದ್ದುಗೊಳಿಸಬೇಕು ಎಂದು ಆಗ್ರಹಿಸಿದರು. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಶಾಸಕ ಅನಿಲ್ ಚಿಕ್ಕಮಾದು ಮನವಿ ಸ್ವೀಕರಿಸಿ, ಜೀವಿಕಾ ಸಂಘಟನೆ ನಮ್ಮ ತಾಲೂಕಿನಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಉತ್ತಮವಾದ ಕೆಲಸ ಮಾಡ್ತಾ ಇದ್ದು, ಸಂಘಟನೆ ಎಲ್ಲಾ ಕೆಲಸದಲ್ಲಿಯೂ ನಾನು ಜೊತೆಗಿರ್ತೇನೆ ಮತ್ತೆ ನೀವು ಸಲ್ಲಿಸಿರುವ ಬೇಡಿಕೆಗಳನ್ನು ಈ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಅಧಿವೇಶನದಲ್ಲಿ ಪ್ರಶ್ನೆ ಮಾಡುತ್ತೇನೆ ಎಂದು ಭರವಸೆ ನೀಡಿದರು. ಬಳಿಕ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಒಟ್ಟು ರಾಜ್ಯದಲ್ಲಿ 7,000 ಜೀತದಾರರನ್ನು ವಿಮುಕ್ತಿ ಮಾಡಿದೆ ಸರ್ಕಾರ. ಎಚ್ಡಿ ಕೋಟೆಯಲ್ಲಿ 1,555 ಜನರು ಇಲ್ಲಿವರೆಗೆ ವಿಮುಕ್ತಿಯಾಗಿದೆ. ಇದು ಅತ್ಯಂತ ಇಡೀ ದೇಶದಲ್ಲೇ ಕರ್ನಾಟಕ ರಾಜ್ಯ ಮಹತ್ತರವಾದ ಕೆಲಸವನ್ನ ಮಾಡಿರ್ತಕ್ಕಂಥದ್ದು, ಹೆಮ್ಮೆ ಪಡುವಂತ ವಿಚಾರ. ಈಗ ಜೀತ ವಿಮುಕ್ತಿಯನ್ನ ಮಾಡಿದೆ, ಅವ್ರನ್ನ ಜೀತದಿಂದ ಹೊರಗೆ ತಂದಿದ್ದೀರಿ. ಆದ್ರೆ ಪರಿಹಾರ ಪುನರ್ವಸತಿಯನ್ನು ಕೊಡುವಲ್ಲಿ ಎಲ್ಲ ಒಂದ್ ಕಡೆ ವಿಳಂಬ ಆಗಿರ್ತಕ್ಕಂಥದ್ದು ನಮ್ಗೆ ಅತ್ಯಂತ ನೋವಿನ ಸಂಗತಿ ಆಗಿದೆ. ಈಗ 1976 ಜೀತ ಕಾನೂನು ಮತ್ತು 2006 ಕರ್ನಾಟಕ ಸರ್ಕಾರದ ಕ್ರಿಯೋಜನೆ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಒಬ್ಬ ಜೀತಾಳುವನ್ನ ವಿಮುಕ್ತಿಗೊಳಿಸಿದ ತಕ್ಷಣನೇ 1 ತಿಂಗಳೊಳಗಡೆ ಅವನಿಗೆ ಸಮಗ್ರ ಪುನರ್ವಸತಿಯನ್ನ, ಮನೆ ಇರ್ಬೋದು, ನಿವೇಶನ ಇರ್ಬೋದು, ಕಾರ್ಪಸ್ ಫಂಡ್ ಇರ್ಬೋದು, ಮಾಸಾಸನ ಇರ್ಬೋದು, ಮತ್ತೆ ಸರ್ಕಾರದಿಂದ ಬರ್ತಕ್ಕಂಥ 80,000 ಹಣವನ್ನು ಕೂಡ ಕೊಟ್ಟು ಮತ್ತೆ ಅವನು ವಾಪಸ್ ಜೀತಕ್ಕೆ ಹೋಗ್ಬಾರ್ದಂಗೆ ನೋಡ್ಕೊಳ್ಬೇಕಾದದ್ದು ನಿಮ್ಮ ಆದ್ಯ ಕರ್ತವ್ಯ ಅಂತ ಹೇಳಿ ಕಾನೂನು ಸ್ಪಷ್ಟವಾಗಿ ಹೇಳ್ತಾ ಇದೆ. ಹಲವಾರು ವಿಚಾರಗಳು ಕೂಡ ಸುದೀರ್ಘವಾಗಿ ಚರ್ಚೆಯನ್ನ ತಾವು ಮಾಡಿದ್ರಿ. ನಾನು ಹಿಂದೆ 2018ರಲ್ಲಿ ಶಾಸಕನ ಸಂದರ್ಭದಲ್ಲಿ ಕೆಲವರು ಬಾಂಡೆಡ್ ಲೇಬರ್ಸ್ ನ ರಿಲೀಸ್ ಮಾಡಕ್ಕೆ ನಮ್ಮ ತಾಲೂಕಿನ ಸಿದ್ಧಾರ್ಥ ವತಿಯಿಂದ ಸುಮಾರು 80 ಜನಕ್ಕೂ 90 ಜನಕ್ಕೂ ಅಂಬೇಡ್ಕರ್ ಭವನದಲ್ಲಿ ಬಿಡುಗಡೆ ಪತ್ರವನ್ನ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತೀವಿ. ತಾವು ಹೇಳಿದಂಗೆ ತಮ್ಮ ಸಂಘಟನೆ ಮುಖಾಂತರ ಸುಮಾರು 9,000 ಜನ ಈ ತಾಲೂಕಿನಲ್ಲಿ ಇದ್ದಾರೆ ಅಂತ ಹೇಳಿದ್ವಿ. ಟೋಟಲ್ ಆಗಿ ಕರ್ನಾಟಕದಾದ್ಯಂತ 7,000 ಜನ ಜೀತ ವಿಮುಕ್ತಿ ಪದ್ಧತಿಯಲ್ಲಿ ಇರ್ತಕ್ಕಂಥದ್ದನ್ನ ಸರ್ಕಾರ ಈಗ ಆಲ್ರೆಡಿ ಗಮನದಲ್ಲಿ ಇಟ್ಕೊಂಡಿದೆ. ಇವತ್ತು ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ರಿಜೆಕ್ಟ್ ಮಾಡ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ. ನಮ್ಮ ಸರ್ಕಾರ ಬಹಳ ಅತ್ಯುತ್ತಮವಾದಂಥ ಕೆಲಸವನ್ನ ನಾವು ಬಡವರ ಪರವಾಗಿ, ರೈತರ ಪರವಾಗಿ, ದಲಿತರ ಪರವಾಗಿ ನಾವು ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತೀವಿ. ಈಗ ಆಲ್ರೆಡಿ ಇರ್ತಕ್ಕಂಥವ್ರಿಗೆ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಒಬ್ಬ ಮಾತನ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಒಂದು ಜೀತ ದಿಂದ ಹೊರಗಡೆ ಬರಕ್ಕೆ ಒಂದು ಶಾಸನ ರಚನೆಯನ್ನ ಮಾಡಿ, ಒಂದು ರೂಲ್ಸ್ ನ ಮಾಡಿ, ಪ್ರತಿಯೊಂದಕ್ಕೂ ಕೂಡ ಒಂದು ಕಾನೂನನ್ನ ತಂದು ತಾವು ಜೀತದಿಂದ ಹೊರಗಡೆ ಬರಬೇಕು ಅಂತ ಹೊಸ ಕಾನೂನನ್ನು ತಂದು ಇವತ್ತು ಪ್ರಯತ್ನವನ್ನ ಕೊಟ್ಟಿದ್ದಾರೆ. ಅದರಿಂದ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು, ಅಭಿನಂದನೆಗಳನ್ನ ಹೆಣ್ಮಕ್ಳಿಗೂ ಕೂಡ ಹಕ್ಕನ್ನ ಕೊಟ್ಟಿರ್ತಕ್ಕಂಥದ್ದು. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅಂತ ಹೋರಾಟವನ್ನ ನಡೆಸಿ ಸಂವಿಧಾನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ನೀಡಿದ್ದಾರೆ. ಸಂದರ್ಭದಲ್ಲಿ ಕೆಲವರು ಎಲ್ಲರೂ ಕೂಡ ಅಧಿಕಾರಿ ಅವಧಿಯಲ್ಲಿ ಒಂದು ಕಡೆ ಕೆಲವರಿಗೆ ಅನುಕೂಲ ಆಗ್ಬೋದು, ಕೆಲವರಿಗೆ ಅನಾನುಕೂಲ ಆಗ್ಬೋದು. ಈಗ ಆಲ್ರೆಡಿ ನಾವು ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಎಲ್ಲಾ ಸವಲತ್ತು ಕೂಡ ಕೊಟ್ಟಿದ್ದೀವಿ. ಉದಾಹರಣೆಗೆ ಈ ದೇವರಾಜ ಅವರು ಉಳುವನೆ ಭೂಮಿಯ ಒಡೆಯ ಅಂತ ಮಾಡಿ
ಯಾರ್ಯಾರು ಭೂಮಿಯನ್ನ ಉಳಿಸ್ತಾರೆ ಇಡೀ ದೇಶ ಯಾರು ಕೂಡ ಮಾಡಕ್ಕಾಗಿಲ್ಲ. ಯಾರ್ಯಾರು ಭೂಮಿಯನ್ನ ಉಳಿಸಿರೋರಿಗೆ ಭೂಮಿಯನ್ನ ಕೊಡ್ತಕ್ಕಂಥದ್ದನ್ನ ನಾವು ಮಾಡಿದ್ವಿ. ಬೈಲುಕುಪ್ಪೆಯಲ್ಲಿ ದರೋಡೆ ಮಾಡಲು ಹೊಂಚು ಹಾಕುತ್ತಿದ್ದ ಖತರ್ನಾಕ್ ಕಳ್ಳರ ಚಲನವಲನದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಪಿರಿಯಾಪಟ್ಟಣ ತಾಲೂಕಿನ ಬೈಲಕುಪ್ಪೆಯ ಫಸ್ಟ್ ಕ್ಯಾಂಪ್ ರಸ್ತೆಯಲ್ಲಿ ದರೋಡೆ ಮಾಡಲು ಹೊಂಚು ಹಾಕುತ್ತಿರುವ ಖತರ್ನಾಕ್ ಕಳ್ಳರ ಚಲನವಲನಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಕ್ಯಾಮೆರಾವನ್ನ ಕಿತ್ತಾಕಿಕೊಂಡು ಕಳ್ಳತನಕ್ಕೆ ಪ್ಲಾನ್ ಮಾಡುತ್ತಿರುವ ಮುಸುಕುದಾರಿಗಳು ಸುರೇಶ್ ಎಂಬುವರ ಮನೆ ಬಳಿ ಸಂಚು ರೂಪಿಸುತ್ತಿರುವಾಗ ಪಕ್ಕದ ಮನೆ ಲೈಟ್ ಆನ್ ಆದ ಕಾರಣ ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ. ದರೋಡೆಕೋರರು ಇನ್ನು ಈ ಕುರಿತು ಬೈಲುಕುಪ್ಪೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪಬ್ಲಿಕ್ ಎಕ್ಸ್ಪ್ರೆಸ್ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ. ಪಾವನಿ ಪ್ಯೂರ್ ನೀಲಾಂಬರಿ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್. ಕೂದಲು ಬೆಳೆಸಲು ವೈದ್ಯರಿಗೆ ಸಾವಿರಾರು ರೂಪಾಯಿ ಕೊಟ್ಟು ಕಳ್ಕೊಂಡ್ರಾ? ಸಿಕ್ಕ ಔಷಧಗಳು ಆಯಿಲ್ಗಳನ್ನು ಬಳಸಿ ಆರೋಗ್ಯ ಹಾಳು ಮಾಡಿಕೊಂಡಿದ್ದೀರಾ? ಕಾಸು ಹಾಳು ತಲೆಯೂ ಬೋಳು ಅನ್ನೋ ಪರಿಸ್ಥಿತಿ ನಿಮ್ಮದಾಗಿದೆಯಾ? ಅವರಿವರ ಸಲಹೆಗಳನ್ನ ಕೇಳಿ ನಿಮಗೆ ಸಾಕಾಗಿದೆಯಾ? ಆಸ್ಪತ್ರೆ ಔಷಧ ಅಂಗಡಿಗೆ ಅಲಿಯೋದನ್ನ ನಿಲ್ಲಿಸಿ. ದಟ್ಟ ಕೂದಲಿಗೆ ಪಾವನಿ ಪ್ಯೂರ್ ನೀಲಾಂಬರಿ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್ ಬಳಸಿ. ಪಾವನಿ ಪ್ಯೂರ್ ನೀಲಾಂಬರಿ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್, HP ಪೆಟ್ರೋಲ್ ಬಂಕ್ ಹತ್ತಿರ, ಬನ್ನಿಕುಪ್ಪೆ, ಹುಣಸೂರು ತಾಲೂಕು, ಮೈಸೂರು. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಸಂಪರ್ಕಿಸಿ. ವಿರಾಮದ ಬಳಿಕ ಮತ್ತೆ ಪಬ್ಲಿಕ್ ಎಕ್ಸ್ಪ್ರೆಸ್ಗೆ ಸ್ವಾಗತ. ಸರ್ಕಾರಿ ಶಾಲೆ ದುರಸ್ತಿ ಹೆಸರಿನಲ್ಲಿ ಕಳಪೆ ಗುಣಮಟ್ಟದ ಕಾಮಗಾರಿ ಆರೋಪಿಸಿ ಸರಗೂರಿನಲ್ಲಿ ನ್ಯಾಯಕ್ಕಾಗಿ ಆಗ್ರಹಿಸಲಾಯಿತು. ಮೈಸೂರು ಜಿಲ್ಲೆಯ ಸರಗೂರು ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಸುಮಾರು 100 ವರ್ಷಗಳಷ್ಟು ಹಳೆಯದಾದ ಕಟ್ಟಡವನ್ನು ಹೊಂದಿದ್ದು ತನ್ನದೇ ಆದ ಇತಿಹಾಸವನ್ನ ಹೊಂದಿದೆ. ಆದರೆ ಪ್ರಸ್ತುತ ಸಂದರ್ಭದಲ್ಲಿ ಮಳೆಗಾಲದಲ್ಲಿ ಸೋರುತ್ತಿದ್ದ ಕಾರಣ ದುರಸ್ತಿ ಮಾಡಲು ಹೊರಟಂತಹ ಸಂದರ್ಭದಲ್ಲಿ ಮೇಲ್ಚಾವಣಿ ಮತ್ತು ಇನ್ನಿತರ ಕಟ್ಟಡ ರಿಪೇರಿಗೆ 15 ಲಕ್ಷ ರೂಪಾಯಿ ಹಣ ಮಂಜೂರಾಗಿದ್ದು, ಬೇಸಿಗೆ ಸಂದರ್ಭದಲ್ಲಿ ಮಕ್ಕಳು ಕೂರಲು ಶೆಕೆಯಾಗುತ್ತದೆ ಮತ್ತು
ಮಳೆಗಾಲದಲ್ಲಿ ತರಗತಿಯನ್ನು ಕೇಳಲು ಶಬ್ದ ಬರುತ್ತದೆ. ಈ ರೀತಿಯ ಒಂದು ಮೇಲ್ಛಾವಣಿಯನ್ನು ಗುತ್ತಿಗೆದಾರರು ಹಾಕಿರುವುದನ್ನು ಸಾರ್ವಜನಿಕರು ಮತ್ತು ಜನಪ್ರತಿನಿಧಿಗಳು ತೀವ್ರವಾಗಿ ಖಂಡಿಸುತ್ತಿದ್ದರೂ ಯಾವುದೇ ಮುಲಾಜಿಲ್ಲದೆ ಗುತ್ತಿಗೆದಾರ ತನ್ನ ಕಾರ್ಯವನ್ನು ಪೂರ್ಣಗೊಳಿಸಿರುತ್ತಾರೆ. ಜೊತೆಗೆ ಸಮರ್ಪಕವಾದ ಶೌಚಾಲಯ ವ್ಯವಸ್ಥೆ ಇರುವುದಿಲ್ಲ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿ ವರ್ಗದವರು, ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಿ ಸರ್ಕಾರಿ ಶಾಲೆಗೆ ನ್ಯಾಯ ಒದಗಿಸಬೇಕಾಗಿದೆ ಎಂದು ಆಗ್ರಹಿಸಲಾಗಿದೆ. ನನ್ನ ಹೆಸರು ನಾಗರಾಜು ಅಂತೇಳಿ, ನಾನು ಇಲ್ಲಿ ವೈಸ್ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಈ ಪ್ರಸ್ತುತ ನಮ್ಮಲ್ಲಿ 1949ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಒಂದು ಬಿಲ್ಡಿಂಗು. ಅದರಲ್ಲಿ ಬಹುತೇಕ ರಿಪೇರಿ ಇತ್ತು ಮತ್ತು ಕೆಲವು ಡೆಮಾಲಿಸ್ ಮಾಡಬೇಕಿತ್ತು. ಈಗ ಒಂದು 5 ರೂಮ್ಗಳನ್ನ ಡೆಮಾಲಿಸ್ ಮಾಡಿದ್ದಾರೆ. ಇನ್ನು ಉಳಿದಂಥ ಒಂದು 8 ಚಿಕ್ಕದು ದೊಡ್ಡದೆಲ್ಲ ಸೇರಿ ಒಟ್ಟು ಒಂದು 8 ರೂಮ್ ಬರ್ತವೆ. ಅದನ್ನು ಮೇಜರಾಗಿ ರಿಪೇರಿ ಮಾಡ್ತಾಯಿದ್ದಾರೆ. ಅಂಚುಗಳನ್ನು ತೆಗೆದು ಸೀಟ್ ಹಾಕಿದ್ದಾರೆ. ಮತ್ತು ಎಲ್ಲಿ ಮೈನರು ರಿಪೇರೀಸ್ ಇತ್ತು ಅದೆಲ್ಲ ರಿಪೇರಿ ಮಾಡಿದ್ದಾರೆ. ಮತ್ತು ಪೇಂಟಿಂಗ್ ಎಲ್ಲ ಕಿಟಕಿ, ಬಾಗಿಲು, ಗೋಡೆ ಎಲ್ಲ ಪೇಂಟಿಂಗ್ ಆಗ್ತಾಯಿದೆ. ತಾತ್ಕಾಲಿಕವಾಗಿ ಸದ್ಯಕ್ಕೆ ನಮ್ಮ ಮಕ್ಕಳ ಸ್ಟ್ರೆಂತ್ಗೆ ಇರೋದ್ರನ್ನ ಬಳಸ್ಕೊಂಡು ನಾವು ಮಾಡ್ತಾಯಿದ್ದೀವಿ. ಸ್ಟ್ರೆಂತ್ ಎಷ್ಟಿದೆ? ಸ್ಟ್ರೆಂತು ನಮಗೆ ಪ್ರಸ್ತುತ 123 ಇದೆ. 8th, 9th, 10th 3 ಸೇರಿ 123 ಇದೆ. ಮತ್ತು ಈಗ ಮುಂದಿನ ದಿನಗಳಲ್ಲಿ ನಮಗೆ, ಯಾಕಂದರೆ ಈ ಕಟ್ಟಡಗಳು ಎಷ್ಟು ವರ್ಷ ಬಾಳಿಕೆ ಬರ್ಬೋದು ಅನ್ನೋದು ಅವರೇನೆ ನಿರ್ಧಾರ ಮಾಡ್ತಾರೆ, ಇಂಜಿನಿಯರ್ ಅವರು. ಮುಂದಿನ ದಿನಗಳಲ್ಲಿ ನಮಗೆ ಹೊಸದಾಗಿ ಅಟ್ಲೀಸ್ಟ್ ಕನಿಷ್ಠ ಒಂದು 5 ಕೊಠಡಿಗಳನ್ನು ಕೊಟ್ಟರೆ ಇಲ್ಲಿ ಇರ್ತಕ್ಕಂಥ ಹಳೆ ಕೊಠಡಿಗಳನ್ನು ಬಳಸ್ಕೊಂಡು ನಾವು ತಾತ್ಕಾಲಿಕವಾಗಿ ನಮ್ಮ ಶಾಲೆಯನ್ನು ಅಭಿವೃದ್ಧಿ ಮಾಡ್ಕೋಬೋದು. ಈಗ ನಮಗೆ ಸದ್ಯಕ್ಕೆ ಈಗ ಇರ್ತಕ್ಕಂಥದ್ದು 4 ರೂಮು ಪ್ಲಸ್ ಒಂದು ಆಫೀಸ್ ರೂಮು, ಒಂದು ಸ್ಟಾಫ್ ರೂಮ್ ಇದೆ. ಈಗ ಹೊಸದಾಗಿ ನಮಗೊಂದು 5 ಬಿಲ್ಡಿಂಗ್ ಕೊಟ್ಟರೆ ಶೌಚಾಲಯದ ವ್ಯವಸ್ಥೆ ಹೇಗಿದೆ? ಶೌಚಾಲಯದ ವ್ಯವಸ್ಥೆ ಇದೆ, ಇನ್ನು ಸ್ವಲ್ಪ ಬೇಕಿದೆ. ಇನ್ನೂ ಒಂದು 4 ಯೂನಿಟ್ ಕೊಟ್ಟರೆ ಅನುಕೂಲ ಆಗ್ತದೆ. ಯಾಕೆಂದರೆ ಈಗ ಇರೋದು ಸ್ವಲ್ಪ ಅದು ಡೆಮಾಲಿಸ್ ಮಾಡಬೇಕಾಗುತ್ತೆ. ಹಾಗಾಗಿ ಇನ್ನೂ ಒಂದು 3 ಅಥವಾ 4 ಯೂನಿಟ್ ಕೊಟ್ಟರೆ ಶೌಚಾಲಯ ಅನುಕೂಲ ಆಗುತ್ತೆ. ನೀರಿನ ವ್ಯವಸ್ಥೆ ಸರ್ ಇದೆ? ನೀರಿನ ವ್ಯವಸ್ಥೆ ಇದೆ, ಬಟ್ ಫಿಲ್ಟ್ರ್ ವಾಟ್ರ್ ಇಲ್ಲ. ಅದೇನಾದ್ರು ಪ್ರಾವಿಷನ್ ಮಾಡಿಕೊಟ್ರೆ ಸರ್ ಅನುಕೂಲ ಆಗ್ತದೆ. ಇನ್ನು ಏನಾದ್ರು ಹೊಸದಾಗಿ 5 ಕೊಠಡಿಗಳನ್ನು ಕೊಟ್ಟರೆ ಅದನ್ನು ಕ್ಲಾಸ್ ರೂಮ್ ಬಳಸ್ಕೊಂಡು ಈಗೇನಿದೆ ಅದರಲ್ಲಿ ನಾವು ಬೇರೆ ಲ್ಯಾಬು ಅಥವಾ ಲೈಬ್ರರಿ, ಸ್ಪೋರ್ಟ್ಸ್ ರೂಮು, ಸೊ ಅದನ್ನು ಮಾಡಿಕೊಂಡು ನಾವು ಬಳಸ್ಕೋಬೋದು. ಮತ್ತು ಮುಂದಿನ ದಿನಗಳಲ್ಲಿ ಸ್ಟ್ರೆಂತ್ ಹೆಚ್ಚಿಗೆ ಆಗೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡಬೇಕು ಅದನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಸರ್. ಖಂಡಿತ. ನನ್ನ ಹೆಸರು ಗ್ರಾಮೀಣ ಮಹೇಶ್. ನಾನು ಸರಗೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಘಟಕದ ಜಂಟಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಜೊತೆಗೆ ಸಂವಿಧಾನ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕ, ಜೊತೆಗೆ ಖಜಾಂಚಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸಮಾಜಮುಖಿಯಾಗಿ ಕೆಲಸ ಮಾಡ್ಕೊಂಡಿದ್ದೀನಿ. ನಾವು ಆಕ್ಚುಲಿ ಸರಗೂರು ತಾಲೂಕಿನ ಬಾಲಕರ ಪ್ರೌಢಶಾಲೆ ಮತ್ತು ಪಕ್ಕದಲ್ಲೇ ಕಾಲೇಜು ಎಲ್ಲ ನಡೀತಾ ಇದೆ, ಹೈಸ್ಕೂಲ್ ಎಲ್ಲ ಇದೆ. ಆ ಕಟ್ಟಡಕ್ಕೆ 100 ವರ್ಷಗಳ ಇತಿಹಾಸ ಇದೆ. 100 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಸರಗೂರು ತಾಲೂಕಿನ ಏಕೈಕ ಕಟ್ಟಡ ಅಂತಂದ್ರೆ ಅದೊಂದೇನೆ. ಬಹುಶಃ ಸರಗೂರು ತಾಲೂಕು, ಕೋಟೆ ತಾಲೂಕಿನ ಪ್ರತಿಯೊಂದು ಗ್ರಾಮದಿಂದಲೂ, ಪ್ರತಿಯೊಂದು ಹಳ್ಳಿಗಳಿಂದಲೂ ಕೂಡ ಹೈಸ್ಕೂಲು, ಕಾಲೇಜು ಮೆಟ್ಲನ್ನ ಸರಗೂರಲ್ಲಿ ಓದಿದ್ದಾರೆ. ಅಲ್ಲಿ ಸಾವಿರಾರು ಮಂದಿ ಆ ಶಾಲೆಯಲ್ಲಿ ವ್ಯಾಸಂಗವನ್ನು ಮಾಡಿದ್ದಾರೆ. ಗೋಡೆಗಳು ಇನ್ನೂ ಕೂಡ ದಷ್ಟಪುಷ್ಟವಾಗಿ ಗಟ್ಟಿಯಾಗಿ ನಿಂತಿದ್ದಾವೆ. ಆದರೆ ನಮಗೆ, ನಾನು ಕೂಡ ಆ ಶಾಲೆಯಲ್ಲಿ PUC ಪ್ರಥಮ ಮತ್ತು ದ್ವಿತೀಯ PUCಯನ್ನು ನಾನು ವ್ಯಾಸಂಗ ಮಾಡಿದ್ದೀನಿ. ನಾನು ಕೂಡ ಅದರಲ್ಲಿ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದೀನಿ. ಆದ್ರೆ ನಮ್ಮ ನೋವೇನು ಅಂತಂದ್ರೆ, ಇಂಥ ಒಂದು ಐತಿಹಾಸಿಕ ಹಿನ್ನೆಲೆ ಉಳ್ಳಂತಹ ಶಾಲೆ, ಆ ಹಿನ್ನೆಲೆ ಐತಿಹಾಸಿಕ ಶಾಲೆ ಅನ್ನೋದಕ್ಕಿಂತ ಹೆಚ್ಚಿಗೆ ಒಂದು ಶಾಲೆ ಅಂತಲೇ ನನ್ನ ಇಲ್ಲಿ ಆ ಮೇಲ್ಛಾವಣಿಯನ್ನ ದುರಸ್ತಿ ಮಾಡಬೇಕು ಅಂತೇಳಿ ಒಂದು ಕಾಮಗಾರಿಯನ್ನ ಮಾಡ್ಕೊಂಡಿದ್ದಾರೆ. ಅದು ಸಹ ಜಿಲ್ಲಾ ಪಂಚಾಯಿತಿಯ ಅನುದಾನದಲ್ಲಿ ಈ ಕಾಮಗಾರಿಯನ್ನ ನಡೆಸ್ತಾ ಇದ್ದಾರೆ. ಜಿಲ್ಲಾ ಪಂಚಾಯಿತಿಯಿಂದ 15 ಲಕ್ಷ ರೂಪಾಯಿ ಅನುದಾನವನ್ನು ಈ ಕಾಮಗಾರಿಗೆ ಮಂಜೂರು ಮಾಡಿದ್ದಾರೆ. ಅದರಲ್ಲೂ ಬೇಸಿಕಲಿ ಹೇಳೋದಾದ್ರೆ ಅದು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಒಂದು ಶಾಲೆ. ಆದ್ರೆ ಜಿಲ್ಲಾ ಪಂಚಾಯಿತಿಯ ಅನುದಾನವನ್ನ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಆಗಲಿ, ನಗರ ಪಂಚಾಯಿತಿ ವ್ಯಾಪ್ತಿಗೆ ಆಗಲಿ ಬಳಸಕ್ಕಿಲ್ಲ. ಅದನ್ನ ಸಂಪೂರ್ಣವಾಗಿ ಗ್ರಾಮೀಣ ಪ್ರದೇಶಕ್ಕೆ ಬಳಸಬೇಕು. ಅದಕ್ಕೆ ಮಾತ್ರ ಅದಕ್ಕೆ ಜಿಲ್ಲಾ ಪಂಚಾಯಿತಿಗೆ ಅಧಿಕಾರ ಇರೋಂಥದ್ದು. ಆದ್ರೆ ಇಲ್ಲಿ ಬಳಸ್ಕೊಂಡಿದ್ದಾರೆ. ಆದ್ರೆ ಶಾಲೆಗೆ ಬಳಸ್ಕೊಂಡಿದ್ದಾರೆ ಅನ್ನೋದು ಒಂದ್ ಕಡೆ ಇರೋದ್ರಿಂದ ನಾವು ಶಾಲೆಗೆ ತಾನೇ ಎಲ್ಲ ಒಂದ್ ಕಡೆ ಒಳ್ಳೇದಾಗ್ಲಿ, ಅದು ನಮ್ಮ ಸರಗೂರು ತಾಲೂಕಿಂದ ಅನ್ನೋಂಥದ್ದು ಅದರಲ್ಲಿ ಒಂದು ಸಮಾಧಾನ ಪಡ್ಕೋಬಹುದು.
ಆದ್ರೆ ಆ ಶೀಟ್ ನ ಅಳವಡಿಸ್ತಾ ಇದ್ರೆ ಅಂಚು ತೆಗೆದು 100 ವರ್ಷಗಳ ಬಾಳಿಕೆ ಬಂದಂತಹ ಹಂಚುಗಳು ತಪ್ಪಾಗಿರುತ್ತೆ. ಅದನ್ನ ರಿಮೂವ್ ಮಾಡಿ ಇವರು ಒಂದು ತಗಡ ಶೀಟನ್ನ ಅಳವಡಿಸಿಬಿಟ್ಟಿದ್ದಾರೆ. ನಾನು ಮಾತಾಡಿದಾಗ ಕೂಡಲೇ ಗುತ್ತಿಗೆದಾರರಿಗೆ, ಸಂಬಂಧಪಟ್ಟ ಇಂಜಿನಿಯರ್ಗೆ, ಜಿಲ್ಲಾ ಪಂಚಾಯತ್ ಇಂಜಿನಿಯರ್ಗಳಿಗೆ ಖುದ್ದು ಫೋನ್ ಮಾಡಿ ಮಾತಾಡಿ ಕೂಡಲೇ ಕಾಮಗಾರಿಯಿಂದ ನಿಲ್ಲಿಸಬೇಕು ಅಂತ ಹೇಳಿದೆ. ನಮ್ಮ ಸರಗೂರು ಪಟ್ಟಣ ಪಂಚಾಯತಿ ಅಧ್ಯಕ್ಷರು ರಾಧಿಕಾ ಶ್ರೀನಾಥ್ ಅವರು ಸಹ ಖುದ್ದು ಭೇಟಿ ಮಾಡಿ ಕಾಮಗಾರಿ ನಿಲ್ಸಪ್ಪ ಅಂತಾನೂ ಹೇಳಿದ್ರು. ಆದ್ರೆ ಯಾರ ಮಾತನ್ನು ಕೇರ್ ಮಾಡದೆ ಕಾಮಗಾರಿಯನ್ನ ರಾತ್ರಿ ಮುಗಿಸ್ಬಿಟ್ಟಿದ್ದಾರೆ. ಇಲ್ಲಿ ಕಾಮಗಾರಿ ಯಾಕೆ ನಿಲ್ಲಿಸ್ಬೇಕು ಅಂತ ಹೇಳ್ತೀವಿ ಅಂತಂದ್ರೆ, ನೋಡಿ, ನಾವು ಸರ್ಕಾರಿ ಶಾಲೆಗಳು ಅಂತಂದ್ರೆ ಕಲಿಕೆಗೆ ನಾವು ಬಹಳ ಇಂಪಾರ್ಟೆಂಟ್ ಅನ್ನ ಕೊಡಬೇಕು. ಮೈಸೂರಿನಲ್ಲಿ ಜಿಲ್ಲಾಡಳಿತದ ವತಿಯಿಂದ ಛತ್ರಪತಿ ಶಿವಾಜಿಯ 398ನೇ ಜಯಂತಿ ಆಚರಣೆ ಮಾಡಲಾಯಿತು. ಮೈಸೂರಿನಲ್ಲಿ ಜಿಲ್ಲಾಡಳಿತದ ವತಿಯಿಂದ ಛತ್ರಪತಿ ಶಿವಾಜಿಯ 398ನೇ ಜಯಂತಿ ಕಾರ್ಯಕ್ರಮ ಆಚರಿಸಲಾಯಿತು. ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಶಿವಾಜಿ ಭಾವಚಿತ್ರ ಮೆರವಣಿಗೆಯನ್ನ ವಿವಿಧ ಕಲಾ ತಂಡಗಳೊಂದಿಗೆ ನಗರದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಬೆಳ್ಳಿ ರಥದಲ್ಲಿ ಶಿವಾಜಿ ಭಾವಚಿತ್ರ ಇಟ್ಟು ನಗರದ ಪ್ರಮುಖ ಬೀದಿಯಲ್ಲಿ ನಡೆಸಲಾಯಿತು. ಇನ್ನು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಕಲಾಮಂದಿರದಲ್ಲಿ ಆಯೋಜಿಸಿದ್ದ ವೇದಿಕೆ ಕಾರ್ಯಕ್ರಮದವರೆಗೆ ತಮಟೆ ಡೊಳ್ಳುಗಳ ಸದ್ದಿಗೆ ಸ್ಟೆಪ್ ಹಾಕಿ ಸಂಭ್ರಮಿಸಿದ್ರು ಸಾರ್ವಜನಿಕರು. ಚಾಮರಾಜನಗರ ಹಿಂದುಳಿದ ಜಿಲ್ಲೆ ಎಂಬ ಹಣೆಪಟ್ಟಿ ಇರುವ ಹಿನ್ನೆಲೆ ಹಣೆಪಟ್ಟಿ ತೆಗೆದುಹಾಕಲು ವಿಶೇಷ ಯೋಜನೆ ರೂಪಿಸಿದ್ದೇವೆ ಎಂದು ಮೈಸೂರಿನಲ್ಲಿ ಸಂಸದ ಸುನಿಲ್ ಬೋಸ್ ತಿಳಿಸಿದರು. ಹಿಂದಿನಿಂದಲೂ ಚಾಮರಾಜನಗರ ಹಿಂದುಳಿದ ಜಿಲ್ಲೆ ಎಂಬ ಹಣೆಪಟ್ಟಿ ಇರುವ ಹಿನ್ನೆಲೆ ಹಣೆಪಟ್ಟಿ ತೆಗೆದುಹಾಕಲು ವಿಶೇಷ ಯೋಜನೆ ರೂಪಿಸಿದ್ದೇವೆ ಎಂದು ಮೈಸೂರಿನಲ್ಲಿ ಸಂಸದ ಸುನಿಲ್ ಬೋಸ್ ಹೇಳಿಕೆ ನೀಡಿದ್ದಾರೆ. ನನ್ನ ಕ್ಷೇತ್ರ ವ್ಯಾಪ್ತಿಯ ವ್ಯವಸಾಯ ಮಾಡದೆ ಬರಡು ಬಿದ್ದಿರುವ ಭೂಮಿಗಾಗಿ ವಿಶೇಷ ಯೋಜನೆ ರೂಪಿಸಿದ್ದೇವೆ. ಬರಡು ಭೂಮಿಯನ್ನ ವ್ಯವಸಾಯದತ್ತ ತರುವ ನೀರಾವರಿ ಯೋಜನೆ ಮತ್ತು ಸುಮಾರು 3,000 ಕೋಟಿ ಪ್ರಾಜೆಕ್ಟ್ ಡಿಪಿಆರ್ ಆಗಿದ್ದು ಹಂತ ಹಂತವಾಗಿ ಹಣ ಬಿಡುಗಡೆಗೆ ಸಿಎಂ ಬಳಿ ಮನವಿ ಮಾಡಿದ್ದೇನೆ. ಇನ್ನು ನನ್ನ ಅಧಿಕಾರದ ಅವಧಿಯಲ್ಲಿ ಚಾಮರಾಜನಗರ ಹಿಂದುಳಿದ ಜಿಲ್ಲೆ ಎಂಬ ಹಣೆಪಟ್ಟಿ ಬದಲಿಸುತ್ತೇನೆ ಎಂದರು. ಇವತ್ತು ನಮ್ಮ ಯತೀಂದ್ರ ಸಿದ್ದರಾಮಯ್ಯ ಅಭಿಮಾನಿ ಬಳಗದಿಂದ ನನಗೆ, ನಮ್ಮ ಯತೀಂದ್ರ ಅವ್ರಿಗೆ ಮತ್ತು ಅನಿಲ್ ಚಿಕ್ಕಮಾದೇವ್ ಅವ್ರಿಗೆ ಒಂದು ಅಭಿನಂದನೆ ಸಮಾರಂಭನ ಏರ್ಪಾಡು ಮಾಡಿದರು. ಯಾಕೆಂದರೆ ಅವರು ಕೂಡ ವಿಧಾನ ಪರಿಷತ್ ಆದಮೇಲೆ, ನಾನು ಸಂಸದನಾದಮೇಲೆ ಅನಿಲ್ ಚಿಕ್ಕಮಾದೇವರು 3 ಜನ ಸೇರಿಸಿ ಭಾಳ ದಿನಗಳಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಅದು ಇವತ್ತು ಅವರು ಹುಟ್ಟುಹಬ್ಬದ ಅಂಗವಾಗಿ, ಅನಿಲ್ ಚಿಕ್ಕಮಾದೇವರು ಹುಟ್ಟುಹಬ್ಬದ ಅಂಗವಾಗಿ ಮಾಡೋಣ ತೀರ್ಮಾನ ಮಾಡಿದರು. ಅವರು ಆ ಸಮಯದಲ್ಲಿ ವಿದೇಶದ ಪ್ರವಾಸದಲ್ಲಿದ್ದರು, ಇವತ್ತು ಮಾಡಿದ್ದಾರೆ. ಅವರು ನಮಗೆ ಬೆಂಬಲವನ್ನು ಮತ್ತೊಂದು ಪ್ರೋತ್ಸಾಹವನ್ನು, ಅಂದರೆ ಅಭಿನಂದನೆ ಅಂದರೆ ಅದೊಂದು ಜವಾಬ್ದಾರಿ ಹೆಚ್ಚಿಸುವಂಥ ಒಂದು ಕೆಲಸ. ಅದರಿಂದ ಇವತ್ತು ಅದನ್ನು ಏರ್ಪಾಡು ಮಾಡಿದ್ದಾರೆ. ನಂಜುಂಡಪ್ಪ ವರದಿಯಿಂದ ಚಾಮರಾಜನಗರ ಜಿಲ್ಲೆ ಆವಾಗಲೇ ಹಿಂದುಳಿದ ವರ್ಗದ್ದು ವಿಶೇಷವಾದ ಅನುದಾನವನ್ನು ಕೊಡಬೇಕು ಅಂತೇಳಿದ್ರೆ, ಯಾವುದೇ ಸಂದರ್ಭದಲ್ಲಿ ನೀವು ಏನೇ ಒಂದು ಇದು ಮಾಡಿದ್ರೆ ವಿಶೇಷ ಪ್ಯಾಕೇಜ್ ಕೊಡಬೇಕು ಅಂತ ಆವಾಗಲೇ ಘೋಷಣೆ ಮಾಡಿದ್ರು. ಅದರ ಅನುಗುಣವಾಗಿ ಅದು ನಡೀತಾ ಇಲ್ಲ, ಅದು ಕೊಡ್ತಾ ಇಲ್ಲ. ನಾವು ಕೂಡ ಈಗಾಗಲೇ ನಾವು ಸಿದ್ದರಾಮಯ್ಯ ಸ್ವಾಮಿ ಭೇಟಿ ಮಾಡಿ HD ಕೋಟೆಯಿಂದ ಶುರುವಾಗಿ ಕೋಟೆ, ನಂಜನಗೂಡು, ವರುಣ, ನರಸೀಪುರ, ಈ ಕಡೆ ಕೊಳ್ಳೇಗಾಲ, ಅನ್ನೂರು, ಈ ಕಡೆ ನಂಜನಗೂಡು, ಗುಂಡ್ಲುಪೇಟೆ ಗಂಟ ಸುಮಾರು ಯಾರ್ಯಾರು ವ್ಯವಸಾಯ ಮಾಡದೆ ಬರಡು ಭೂಮಿ ಆಗಿದೆಯಲ್ಲ ಅದನ್ನೆಲ್ಲ ಒಂದು ಪ್ರಾಜೆಕ್ಟ್ ರೆಡಿ ಮಾಡಿಸಿದ್ದೀನಿ. ಸುಮಾರು 3,000 ಕೋಟಿ ಒಂದು ಮೊತ್ತ. ಅದನ್ನು ಪ್ರತಿ ವರ್ಷ ಒಂದೇ ಸಲ ಕೊಡೋಕ್ಕಾಗೋದಿಲ್ಲ, ಪ್ರತಿ ವರ್ಷವೂ 1,000 ಕೋಟಿನ ಬಿಡುಗಡೆ ಮಾಡಿ ಅಂತ ಮಾನ್ಯ ಮುಖ್ಯಮಂತ್ರಿಗಳ ಸಾಹೇಬರಿಗೆ ಬೇಡಿಕೆಯನ್ನು ಇಟ್ಟಿದ್ದೀವಿ. ಅದಕ್ಕೆ ಖಂಡಿತವಾಗಿ ಮಾಡಿಕೊಡ್ತೀನಿ ಅಂತ ಹೇಳಿದರೆ, ಅದೊಂದಾದರೆ ಅಲ್ಲಿನ ಭಾಗದ ರೈತರಿಗೆ ನೀರಾವರಿ, ಯಾಕಂದರೆ ಎಷ್ಟೊಂದು ಈ ಒಳಗಡೆ ಹೋಗುವಂಥದ್ದು ಈ ನಾಲೆಗಳು ಇದೆಲ್ಲ ದುರಸ್ತಿ ಮಾಡ್ದೇನೆ, ಅದಕ್ಕೆ ನೀರು ಹೋಗ್ದೇನೆ ಎಲ್ಲ ಒಂಥರ ಪಾಳು ಬಿದ್ದಂಗೆ ಆಗಿದೆ. ಇದೊಂದು ಮಾಡಿದ್ರೆ ನಮ್ಮ ಆ ಭಾಗದ ರೈತರಿಗೆ ನೆನೆಸ್ಕೋತಾರೆ. ಯಾಕಂದರೆ ಸಿದ್ದರಾಮಯ್ಯ ಸಾಹೇಬ್ರನ್ನ ನಮ್ಮನ್ನಾಗಲಿ ಒಂದು DPR ಸಿದ್ಧ ಮಾಡಿಸಿದ್ದೀನಿ.
ಇಂಜಿನಿಯರ್ಸ್ ಕಳಿಸಿ ಎಲ್ಲ ಎಕ್ಸ್ಪರ್ಟ್ ಕಳಿಸಿ 3,000 ಕೋಟಿ ಅದೊಂದು ಮಾಡಿದ್ರೆ ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಭಾವನೆ. ನೋಡಿ, ನಮ್ಮ ಅನಿಲ್ ಚಿಕ್ಕಮಾದವರ ಒಂದು ಶ್ರಮ, ಅವರು ಕೂಡ ಒಂದು ದಾಖಲೆಯನ್ನು ನಿರ್ಮಾಣ ಮಾಡಿದಂಥವ್ರು. ಸತತವಾಗಿ ಕೋಟೆಯಲ್ಲಿ 2 ಬಾರಿ ಅಂದರೆ ಕಂಟಿನ್ಯೂಸ್ ಆಗಿ ಗೆದ್ದಂಥದ್ದು ಯಾರೂ ಇಲ್ಲ. ನಮ್ಮ ಸಹೋದರಂದು ಅನಿಲ್ ಚಿಕ್ಕಮಾದವರು ಅಲ್ಲಿ ಜಯಗಳಿಸಿ ಜನರ ನಾಡಿ ಮಿಡಿತವನ್ನು, ಅಂದರೆ ಅವ್ರಿಗೆ ಬೇಕಾಗುವಂಥ ಅಭಿವೃದ್ಧಿಗಳನ್ನ ಅವರ ಸ್ಪಂದಿಸುವಂಥ ರೀತಿಗೆ ಜನರು ನನ್ನೂ ಕೂಡ ಅವರೇ ಎಲ್ಲ ಚುನಾವಣೆ ಪ್ರಚಾರ ಕೈಗೊಂಡಂಥದ್ದು. ಅವ್ರು ಮಾಡಿದಂಥ ಕಾರ್ಯಕ್ರಮಗಳು ಜನಗಳು ಸ್ಪಂದಿಸೋದ್ರಿಂದ ಹೆಚ್ಚಿನ ರೀತಿಯಲ್ಲಿ ನನ್ನ ಬೆಂಬಲವನ್ನು ಕೊಟ್ಟಿದ್ದಾರೆ. ಮುಂದಿನ ಅದೇ ಅಲ್ಲಿ ನಮಗೆ ಮುಖ್ಯವಾಗಿ ಆಡಿಗಳಿವೆ, ಆಡಿಗಳದ್ದು ಪ್ರಾಬ್ಲಮ್ ಇದೆ. ಈಗ ಮೊನ್ನೆ ಒಂದು ತಮ್ಮ ಮಾಧ್ಯಮದಲ್ಲಿ ನೋಡಿದೆ, ನಿಂತಿರೋ ನೀರನ್ನೇ ಕುಡಿಯುವಂಥ ಪರಿಸ್ಥಿತಿಗಳು, ಹಲವಾರು ಆಡಿಗಳು ಪ್ರಾಣಿಗಳು ಬಂದು ಅಲ್ಲಿ ನೀರನ್ನೇ ಉಪಯೋಗಿಸುವಂಥ ಪರಿಸ್ಥಿತಿ ಇತ್ತು. ಅದನ್ನು ಮೇಯ್ನಾಗಿ ನಮಗೆ ಆಡಿಗಳು ಮತ್ತು ಪ್ರಾಣಿಗಳು ಮತ್ತು ಮಾನವರ ಸಂಘರ್ಷಗಳು ಆಗಾಗ ನಡೀತಾರೆ ಅಂಥದ್ದು. ಅದನ್ನು ತಡೆಗಟ್ಟಿನಲ್ಲಿ ನಮ್ಮ MLA ಕೂತಿ, ಯಾಕಂದ್ರೆ ಕೇಂದ್ರದಲ್ಲಿ ಟ್ರೈಬ್ಸ್ಗೆ ವಿಶೇಷ ಅನುದಾನ ಇದೆ, ಅದು ಯಾರು ಕೂಡ ತರೋಂಥ ಪ್ರಯತ್ನ ಮಾಡಿಲ್ಲ. ನಾನು ಈ ಸಲ ಮಾರ್ಚ್ 10ರಿಂದ ಬಜೆಟ್ ನಡೀತದೆ, ಆಗ ಸಂಬಂಧಪಟ್ಟ ಸಚಿವರನ್ನ ಭೇಟಿಯಾಗಿ ಹೆಚ್ಚು ರೀತಿಯ ಅನುದಾನವನ್ನು ತರೋಕ್ಕೆ ಪ್ರಯತ್ನ ಪಡ್ತೀವಿ. ಸಿಎಂ ಬದಲಾವಣೆ ಪ್ರಶ್ನೆಯೇ ಇಲ್ಲ. ಸಿಎಂ ಬದಲಾವಣೆ ವಿಚಾರ ಯಾರೂ ಮಾತನಾಡ್ತಾ ಇಲ್ಲ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಂಪೂರ್ಣ ಬೆಂಬಲ ಕೊಡುವುದಾಗಿ ಹೈಕಮಾಂಡ್ ನಾಯಕರು ಹೇಳಿದ್ದಾರೆ ಎಂದು ಮೈಸೂರಿನಲ್ಲಿ ಸಿಎಂ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಪ್ರಶ್ನೆಯೇ ಇಲ್ಲ. ಸಿಎಂ ಬದಲಾವಣೆ ವಿಚಾರ ಯಾರೂ ಮಾತನಾಡ್ತಾ ಇಲ್ಲ, ಅದು ಮಾಧ್ಯಮಗಳಲ್ಲಿ ಮಾತ್ರ. ಹಾಗಾಗಿ ಇದಕ್ಕೆಲ್ಲ ವಿರಾಮ ಹಾಕಬೇಕು. ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಂಪೂರ್ಣ ಬೆಂಬಲ ಕೊಡುವುದಾಗಿ ಹೈಕಮಾಂಡ್ ನಾಯಕರು ಹೇಳಿದ್ದಾರೆ ಎಂದು ಮೈಸೂರಿನಲ್ಲಿ ಸಿಎಂ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ದಾರೆ. ಇನ್ನು ರಾಜಕೀಯದ ಯಾವ ವಿಷಯವನ್ನ ನಾನು ಮಾಧ್ಯಮಗಳ ಮುಂದೆ ಮಾತನಾಡುವುದಿಲ್ಲ. ಪಕ್ಷದ ಆಂತರಿಕ ವಿಚಾರವನ್ನ ಬಹಿರಂಗವಾಗಿ ಚರ್ಚೆ ಮಾಡುವುದಿಲ್ಲ. ಇದೆಲ್ಲ ವರಿಷ್ಠರಿಗೆ ಬಿಟ್ಟ ವಿಚಾರ ಎಂದು ಮೈಸೂರಿನಲ್ಲಿ ಸಿಎಂ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದ್ದಾರೆ. ಹೋದ ವರ್ಷದಿಂದಲೂ ನಡೀತಿದೆ, ಬಟ್ ಬದಲಾವಣೆ ಆಯ್ತಾ? ಬಟ್ ಈಗಾಗಲೇ ಹೈಕಮಾಂಡ್ ಅವರು ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಬದಲಾಗೋದಿಲ್ಲ ಅಂತ. ಸಿದ್ದರಾಮಯ್ಯ ಪರವಾಗಿ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅಂತ ಹೇಳಿ, ಅದು ಯಾವಾಗ ಪ್ರತಿಪಕ್ಷಗಳು ದೊಡ್ಡ ಆರೋಪ ಮಾಡಿ ಅದಕ್ಕೋಸ್ಕರ ಪಾದಯಾತ್ರೆ ಎಲ್ಲ ಮಾಡಿದಾಗಲೂ ಕೂಡ ಹೈಕಮಾಂಡು ಗಟ್ಟಿಯಾಗಿ ಮುಖ್ಯಮಂತ್ರಿಗಳ ಹಿಂದೆ ನಿಂತಿದೆ. ಸೊ ಹಾಗಾಗಿ ಮುಖ್ಯಮಂತ್ರಿಗಳ ಬದಲಾವಣೆ ಪ್ರಶ್ನೆ ಎಲ್ಲೂ ಇಲ್ಲ. ಆ ಥರದ್ದು ಎಲ್ಲೂ ಇಲ್ಲ. ಆ ಥರದ್ದು ಏನೂ ಎರಡು ಬಣ ಆಗಿಲ್ಲ, ಎಲ್ಲೂ ಎರಡು ಬಣ ಆಗಿಲ್ಲ. ಸಹಜವಾಗಿ ಕೆಲವು ಪಕ್ಷಗಳು ಒಂದು ರಾಜಕೀಯ ಪಕ್ಷ ಅಂದಮೇಲೆ ಒಂದಷ್ಟು ಚರ್ಚೆ ಅದು ಇದು ನಡೆಯುತ್ತೆ. ಬಟ್ ಬಣ ರಾಜಕೀಯ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ. ಒಂದು ಗ್ಯಾರಂಟಿ ಪ್ರೋಗ್ರಾಮ್ಗಳಂತಂದ್ರೆ ಕೆಲವು ತಿಂಗಳು ವಿಳಂಬ ಆಗುತ್ತೆ. ಬಟ್ ಆದರೆ ಇಷ್ಟು ತಿಂಗಳು ವಿಳಂಬ ಆಗಿದ್ದು ಅಷ್ಟು ತಿಂಗಳದ್ದು ಸೇರಿಸಿ ಒಟ್ಟಿಗೆ ಹಾಕ್ತಾರೆ ಅಂತೇಳಿ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳ್ತಾರೆ. ಸೊ ಯಾವುದೇ ಒಂದು ತಿಂಗಳದ್ದು ಕೂಡ ಹಣ ಗೃಹಲಕ್ಷ್ಮಿದು ತಪ್ಪೋದಿಲ್ಲ. ಸಿದ್ದರಾಮಯ್ಯ ಅವರ ಆರೋಗ್ಯ ಚೆನ್ನಾಗಿದೆ. ಅವರಿಗೆ ಮಂಡಿಗೆ ಏಟಾಗಿದೆ, ಗಾಯ ಬಿದ್ದಿರೋದ್ರಿಂದ ಸ್ವಲ್ಪ ರೆಸ್ಟ್ ತಗೊಳ್ಬೇಕು ಅಂತ ಹೇಳಿದ್ದಾರೆ. ಅದಕ್ಕೇನು ಚಿಕಿತ್ಸೆ ಕೂಡ ಏನೂ ಇಲ್ಲ, ತಾನಾಗೆ ಹೀಲ್ ಆಗುವಂಥದ್ದು, ತಾನಾಗೆ ಗುಣಮುಖ ಆಗುತ್ತೆ. ಆದರೆ ಅದಕ್ಕೆ ರೆಸ್ಟ್ ತಗೋಬೇಕು, ಮಂಡಿಗೆ ಭಾರ ಬೀಳಬಾರ್ದು ಅಂತೇಳಿ ಡಾಕ್ಟರ್ ಸಲಹೆ ಕೊಟ್ಟಿರೋದ್ರಿಂದ ಅವರು ನಡೆಯೋಕ್ಕಾದ್ರೂ ಕೂಡ ನಡೀತಿಲ್ಲ ಅಷ್ಟೇ. ಆದರೂ ಕೂಡ ಬಜೆಟ್ ಮೀಟಿಂಗ್ಗಳಾಗಲಿ ಅಥವಾ ಬೇರೆ ತಮ್ಮ ದೈನಂದಿನ ಎಲ್ಲ ಕೆಲಸಗಳನ್ನು ಕೂಡ ಮುಖ್ಯಮಂತ್ರಿಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಜೊತೆಗೆ ಇರ್ತೀನಿ ನಾನು, ಅವ್ರ ಮನೇಲೇ ಇರೋದು. ಈಗ ಕೋರ್ಟ್ ಮೇನಲ್ಲಿ ಅಥವಾ ಮೇನಲ್ಲಿ ಚುನಾವಣೆಯನ್ನು ಮಾಡಬೇಕು ಅಂತ ಹೇಳಿದೆ. ನಾವು ಸ್ಥಳೀಯ ಚುನಾವಣೆಗೆ ಸಂಪೂರ್ಣವಾಗಿ ನಾವು ತಯಾರಿ ಆಗಿದ್ದೀವಿ. ಯಾಕೆ ಅಂತಂತಂದರೆ ನಾವು ಮಾಡಿರುವಂಥ ಕೆಲಸಗಳು, ನಾವು ಕೊಟ್ಟಿರೋಂಥ ಒಳ್ಳೆ ಆಡಳಿತ, ಅದೇ ನಮಗೆ ಟ್ರಂಪ್ ಕಾರ್ಡು. ಸೊ ಹಾಗಾಗಿ ನಾವು ಈಗಾಗಲೇ ತಯಾರಾಗಿದ್ದೀವಿ. ಇಲ್ಲ, ಅದ್ರ ಬಗ್ಗೆ ಈಗಾಗಲೇ ನಮ್ಮ ಉಸ್ತುವಾರಿ ಸಚಿವರಾದ ಮಹದೇವಪ್ಪ ಅವರು ಒಂದು ಮೀಟಿಂಗ್ ಕೂಡ ಮಾಡಿ ಎಲ್ಲ ನಮ್ಮ ಮೈಸೂರು ನಗರದ ಎಲ್ಲ ನಾಗರಿಕರಲ್ಲಿ ಮತ್ತು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಹೆಸರುವಾಸಿಯಾಗಿದ್ದವ್ರನ್ನೆಲ್ಲ ಕರೆದು ಒಂದು ಸಭೆಯನ್ನು ಕೂಡ ನಡೆಸಿದ್ರು. ಅವರೆಲ್ಲ ಅಭಿಪ್ರಾಯಗಳ ಸಂಗ್ರಹ ಕೂಡ ಮಾಡಿದ್ದಾರೆ. ಸೊ ಹಾಗಾಗಿ ಅದರ ನಿರ್ಣಯ ಮುಖ್ಯಮಂತ್ರಿಗಳು ಮತ್ತು ಉಸ್ತುವಾರಿ ಮಂತ್ರಿಗಳು ಬಿಟ್ಟಿದ್ದು, ಅವ್ರು ಏನು ಮಾಡ್ತಾರೆ ನೋಡಿದ್ದಾರೆ. ಇದಾಗಿತ್ತು ಹೊತ್ತಿನ ಪಬ್ಲಿಕ್ ಎಕ್ಸ್ಪ್ರೆಸ್. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ವಾಯ್ಸ್, ಇದು ನಿಮ್ಮ ಧ್ವನಿ.